ಆಮೇಲೆ ನೋಡೋಣ. ನಿಂಗೆ ಚಂಪಾಕಲಿ ಅಂದ್ರೆ ಇಷ್ಟ ಅಲ್ವಾ? ತಗೋ. ನಿಜವಾಗ್ಲೂ ನನ್ಗೋಸ್ಕರ ಚಂಪಾಕಲಿ ತಂದಿದ್ದೀರ? ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಆಯ್ತಾಯ್ತು, ಇಷ್ಟೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ನಾನೇನ್ ನಿಂಗೋಸ್ಕರ ಅಂತ ತಂದಿಲ್ಲ. ಅದೇನೋ ಹೇಳ್ತಾರಲ್ಲ, ಬಸ್ರಿ ಬೈಕೆ ಅಂತ. ಹೊಟ್ಟೆಲಿ ಮಗು ಇದ್ದಾಗ ಆಸೆ ಆಗುತ್ತಂತೆ, ಅದಕ್ಕೆ ಮಗುಗೋಸ್ಕರ ತಂದೆ. ಸರಿ, ನನಗ್ ಚಂಪಾಕಲಿ ಇಷ್ಟ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನಾವಿಬ್ರು ಲವ್ ಮಾಡುವಾಗ ನೀನೇ ಹೇಳಿದ್ಯಲ್ಲ. ಏನಂದ್ರಿ? ಅದೇ ನಾವಿಬ್ರು. ಅಯ್ಯೋ ಅದೆಲ್ಲ ಬಿಡಿ, ಈಗ ನಿಂಗೆ ಇಷ್ಟನೋ ಇಲ್ವೋ ಅದನ್ನ ಹೇಳು. ನನಗೆ ಇಷ್ಟನೇ. ಹಾಗಾದ್ರೆ ತಿನ್ನು. ಇಷ್ಟ ಆದ್ಮೇಲೆ ಈ ತರ ಎಲ್ಲ ಡ್ರಾಮಾ ಮಾಡಬಾರ್ದು. ಆಯ್ತು ಬಿಡಿ, ತಿಂತೀನಿ. ನಾನು ನಿಮ್ನ ಒಂದ್ ಮಾತು ಕೇಳಲ್ಲ? ಏನು? ಇಷ್ಟು ದಿನ ನೀವ್ ನನ್ ಮೇಲೆ ಒಂಚೂರು ಪ್ರೀತಿ ತೋರಿಸ್ತವ್ರಲ್ಲ, ಆದ್ರೆ ಈಗ ಇದ್ದಕ್ಕಿದ್ದಾಗೆ ಮಗು ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಈಗ ಈ ಪ್ರೀತಿ ಮಗುಗ್ ಮಾತ್ರನಾ ಅಥವಾ ನಂಗೂ ಸಿಗತ್ತಾ? ನಿಮ್ ಮಗುನ ಹೊಟ್ಟೆಲಿಟ್ಕೊಂಡು ಆರೈಕೆ ಮಾಡ್ತಾ ಇರೋದು ನಾನು. ಮಗುಗೇನೇ ಕೊಡ್ಬೇಕಿದ್ರು ನನ್ ಮೂಲಕನೇ ಕೊಡ್ಬೇಕು. ಅದೇ ಸ್ವಾರ್ಥದಲ್ಲಿ ಕೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಿಮ್ ಪ್ರೀತಿ ಮಗುಗಷ್ಟೇನಾ, ನನಗಿಲ್ವಾ? ಮಾಡಿ ಮಾಡಿ ಬಂದೆ ಮಾಮ್. ಪಾಪು, ನಿಮ್ಮಪ್ಪ ನಿಂಗೋಸ್ಕರ ಅಂತ ತಂದಿರೋ ಸ್ವೀಟು ಚೆನ್ನಾಗಿದ್ಯಾ? ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಬೇರೆ ಯಾವುದು ನನಗೆ ಬೇಕಾಗಿಲ್ಲ. ಮಾಡಿ ಹಂಗಂದ್ರೆ ಆಗತ್ತ ಮಾಮ್. ನೀನು ಒಬ್ಳು ತಾಯಿ ಅಲ್ವಾ? ಇಂಥ ಟೈಮಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ನಿಂಗೂ ಗೊತ್ತು. ಮಾಡಿ ಏನಾಗಿದೆ ನಿನಗೆ? ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ನಮ್ಗಿದ್ಯಾ? ಯೋಚನೆ ಮಾಡ್ಬೇಕು ಅಂತ ಹೇಳ್ತಿಲ್ಲ ಮಾಮ್. ನಾನೇನ್ ಇದನ್ನ ಪ್ರೀತಿಯಿಂದ ಹೇಳ್ತಿದ್ದೀನಿ ಅನ್ಕೋಬೇಡ. ನನಗೆ ಅವಳ ಬಗ್ಗೆ ಯಾವ ಕನ್ಸರ್ನ್ ಕೂಡ ಇಲ್ಲ. ಆದ್ರೆ ಅವಳನ್ನ ಒಬ್ಬ ತಾಯಿಯಾಗಿ ನೋಡಿದಾಗ ನನಗ್ ನೀನೇ ನೆನ್ಪಾಗ್ತೀಯ. ಈಗ ಅವಳ ಹೊಟ್ಟೆಲಿ ಮಗು ಇರೋ ಹಾಗೆ ನಾನು ನಿನ್ ಹೊಟ್ಟೆಲಿದ್ದೆ ತಾನೆ. ಆ ಟೈಮಲ್ಲಿ ನೀನ್ ಎಷ್ಟು ಕಷ್ಟಪಟ್ಟಿದ್ಯೋ ಅಂತ ಗೊತ್ತಿಲ್ಲ. ಅದೆಲ್ಲ ನೆನಪಾಗಿ ಸ್ವಲ್ಪ ಫೀಲ್ ಆಯ್ತಷ್ಟೇ. ಮಾಡಿ, ನೀನ್ ಏನಾದ್ರೂ ಮಾಡ್ಕೊ. ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀಯೋ ಅಥವಾ ಯಾರಾದ್ರೂ ಕೇರ್ ಟೇಕರ್ನ ಮನೆಗೆ ಕರ್ಕೊಂಡ್ಬಂದು ಅವಳನ್ನ ನೋಡ್ಕೋತೀಯೋ ನೋಡ್ಕೋ, ಏನಾದ್ರೂ ಮಾಡ್ಕೋ. ಜಸ್ಟ್ ಡೋಂಟ್ ಡಿಸ್ಟರ್ಬ್ ಮೀ. ಯಾವುದೇ ಕಾರಣಕ್ಕೂ ನನ್ನ ಎಲೆಕ್ಷನ್ಗೆ ಅಥವಾ ಪ್ರಚಾರಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ನೋಡ್ಕೋ ಅಷ್ಟೇ. ಶ್ರಾವಣಿ, ನಾವು ಪ್ರಚಾರಕ್ಕೆ ಅಂತ ಹೊರಟಿದೀವಿ. ನಾವು ಚುನಾವಣೆ ಗೆಲ್ಲಬೇಕು ಅಂದ್ರೆ ಮೊದಲು ಜನರ ಮನಸ್ಸನ್ನ ಗೆಲ್ಲಬೇಕು. ಅಜ್ಜಿ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ನೋಡು ಶ್ರಾವಣಿ, ನೀ ಬೇರೆ ಎಲ್ರ ಹಾಗೆ ಪ್ರಚಾರ ಅಂತ ಕೈ ಮುಗ್ದು ವೋಟ್ ಕೊಡಿ ಅಂತ ಮಾತಾಡೋದನ್ನ ಬಿಟ್ಬಿಡು. ಮನೆಗೂ ಹೋಗಿ ಅವ್ರ ಮನೆಯವರಲ್ಲಿ ನೀನು ಒಬ್ಳು ಅಂತ ಅವ್ರಿಗೆ ಅನ್ಸೋ ಹಾಗೆ ನಡ್ಕೋ. ಜನಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವ್ರ ಜೊತೆ ಕೂತು ಮಾತಾಡು. ಅವ್ರ ಕಷ್ಟಗಳನ್ನು ಕೇಳು. ಅವ್ರ ಮನೇಲಿ ಟೀ ಕುಡಿ, ತಿಂಡಿ ತಿನ್ನು. ಜನಗಳ ಮುಂದೆ ಎತ್ತರದಲ್ಲಿ ನಿಲ್ಲೋದಲ್ಲ ಲೀಡರ್. ಜನಗಳ ಜೊತೆ ಬೆರೆತು ಅವರಲ್ಲಿ ಒಂದಾಗಿ ಅವ್ರ ಕಷ್ಟನ ಬಗೆಹರಿಸ್ತಾರಲ್ಲ, ಅವರೇ ನಿಜವಾದ ಲೀಡರ್. ಹೌದಮ್ಮ, ಅಜ್ಜಿ ಹೇಳಿದೆಲ್ಲ ನೆನಪಿದೆ. ಅವ್ರು ಹೇಳಿರೋ ಮಾತೆ ಈಗ ನನಗೆ ದಾರಿದೀಪ. ನಿಜ ಶ್ರಾವಣಿ, ಅತ್ತೆಯವರು ರಾಜಕೀಯನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ದೊಡ್ಡ ಯಜಮಾನ್ರು ಗೆಲ್ಲೋದಕ್ಕೆ ಅತ್ತೆಯವರೇ ಮುಖ್ಯ ಕಾರಣ.
ಮನೇಲಿ ಕೂತ್ಕೊಂಡೆ ಚುನಾವಣೆ ಹೇಗೆ ಗೆಲ್ಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ತಾ ಇದ್ರು. ಜನರ ಮಧ್ಯೆ ಇದ್ದು ಜನರ ಕಷ್ಟ ಸುಖಗಳನ್ನ ತಿಳ್ಕೊಂಡೋನೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ. ಬಾ. ನೋಡಿ ಮಹಾಜನಗಳೇ, ಪಾಪ ಅವಳು ತುಂಬಾ ನೋವಲ್ಲಿದ್ದಾಳೆ. ಬಟ್ ನೋ ಪ್ರಾಬ್ಲಮ್, ಇನ್ನೇನು ಹಾಸ್ಪಿಟಲ್ ಬಂದ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ಏನೇ ಅಪ್ಡೇಟ್ ಇದ್ರು ನಾನು ಲೈವ್ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರ್ಬೇಕು. ಸಿಗ್ತೀನಿ ಮತ್ತೆ. ಯಾಕೆ ಯಾಕೆ ಹಂಗ್ ಕೂಕೋತಾ ಇರೋದು? ಏನ್ ಪ್ರಾಣ ಹೋಗ್ತಿದ್ಯಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ ಬರುತ್ತೆ. ಮಾಮ್, ಸಾವಿತ್ರಿ ಪಕ್ಕದಲ್ಲೇ ಕೂತ್ಕೋ. ಸಾವಿತ್ರಿ, ಇನ್ ಸ್ವಲ್ಪ ಹೊತ್ತು ಹಾಸ್ಪಿಟ್ಲಿಗೆ ರೀಚ್ ಆಗ್ಬಿಡ್ತೀವಿ. ಸ್ವಲ್ಪ ಸುಮ್ಮನಿರ್ತೀಯಾ? ಹಲೋ ಸಿಎಂ ಸಾಬ್ರೆ, ಬರ್ತಾ ಇದ್ದೀನಿ. ಇವತ್ತು ಪ್ರಚಾರ ಮಾಡ್ಬೇಕಲ್ಲ. ಹಾ, ಬಂದೆ. ನೋಡಿ ವಿಜಯಾಂಬಿಕಾ, ಆ ಶ್ರಾವಣಿ ಹಿಂದೆ ವೀರೇಂದ್ರ ಸರ್ದೇಸಾಯಿ ಮತ್ತೆ ಆ ಲಲಿತಾಂಬ ಇದ್ದಾರೆ. ಅವರೆಲ್ಲ ಹಳೆ ಹುಲಿಗಳು. ಈಗಾಗಲೇ ಆ ಶ್ರಾವಣಿ ಜನಗಳನ್ನೆಲ್ಲ ಸೇರಿಸಿ ಪ್ರಚಾರ ಮಾಡ್ತಿದ್ದಾಳೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಹಿಂಗೆ ಆದ್ರೆ ತುಂಬಾ ಕಷ್ಟ. ನೀವು ಇದಕ್ಕೇನಾದ್ರೂ ಮಾಡಲೇಬೇಕು. ಸರಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನನ್ನನ್ನ ಎದುರು ಹಾಕೊಂಡು ಅವಳು ಹೇಗೆ ಪ್ರಚಾರ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಸರಿ ಸರ್. ಹಾ, ಸ್ವಲ್ಪ ಬೇಗ ಹೋಗು ಪ್ಲೀಸ್.